ಮಾನ್ಯ ವೀಕ್ಷಕರೇ, ಅಳಿದು ಉಳಿದವರು ಕಂಡಂತೆ ಸ್ವಾಗತ ಸುಸ್ವಾಗತ. ರಾಜ್ಯದಲ್ಲಿ ಬಹುದೊಡ್ಡ ಚರ್ಚೆ ಅಂದ್ರೆ ಬೆಂಗಳೂರಿನಲ್ಲಿ ಹಾಡು ಹಗಲೇ ನಡೆದಂತ ದರೋಡೆ ಪ್ರಕರಣ. ಅದು 7,11,00,000 ರೂಪಾಯಿ. ನಿಮ್ಗೆಲ್ಲರ ಗೊತ್ತಿರ್ಬೋದು, RBI ಅಧಿಕಾರಿಗಳ ಸೋಗಿನಲ್ಲಿ ಬಂದಂತವರು ಮಾಡಿದಂತ ದರೋಡೆ ಇಡೀ ದೇಶದಲ್ಲೇ ಇವತ್ತು ಕುತೂಹಲ ಚರ್ಚೆ. ಯಾಕೆ ಈ ಚರ್ಚೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೀತಂದ್ರೆ, ಸರಿಸುಮಾರು 54 ಗಂಟೆಯಲ್ಲೇ ಪೊಲೀಸರು ಎಲ್ಲಾ ಆರೋಪಿಗಳನ್ನು ಬಂಧಿಸ್ತಾರೆ. ಅದರಲ್ಲಿ 6,41,00,000 ರಿಕವರಿ ಮಾಡ್ತಾರೆ. ಆದ್ರೆ ಇಲ್ಲಿ ಆರೋಪಿಗಳು ಯಾರು ಅನ್ನುವಂಥದ್ದು ನೋಡುವಾಗ ಬರುವತ್ತಿಗೆ ತುಂಬಾ ಆಶ್ಚರ್ಯ ಅನ್ಸುತ್ತೆ. ಒಂದು ಕಡೆ ಅಲ್ಲಿ ಕೆಲಸ ಮಾಡಿದ ಇಬ್ರು, ಇನ್ನೊಂದು ಕಡೆ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಿದಂತ ವ್ಯಕ್ತಿಯೇ ಇದರಲ್ಲಿ ಭಾಗಿಯಾಗ್ತಾನೆ. ಅದನ್ನು ಕ್ರೈಮ್ ಕಾನ್ಸ್ಟೇಬಲ್. ಯಾವತ್ತು ದರೋಡೆ ಆಗುತ್ತೆ ಆವತ್ತಿನ ದಿವಸ ಡ್ಯೂಟಿಯಲ್ಲಿ ಇರ್ತಾನೆ ಈ ವ್ಯಕ್ತಿ. ಆವತ್ತಿನ ದಿವಸ ರಾತ್ರಿ ಬಾಣಸ್ವಾಡಿ ಬೀಟ್ ಅಲ್ಲಿ ಹೆಡ್ ಕಾನ್ಸ್ಟೇಬಲ್ ಏನು ಆ ಬಾಣಸ್ವಾಡಿ ಹೆಡ್ ಕಾನ್ಸ್ಟೇಬಲ್ ಹತ್ರ ಹೋಗಿ, ನೋಡಿ ಸರ್, ಈ ಗಾಡಿ ಸಿಕ್ತಾ ಸರ್ ಅಂತ ಹೇಳಿ ವಿಡಿಯೋ ತುಂಬಾ ವೈರಲ್ ಆಗಿದೆ ಸರ್, ಈ ಗಾಡಿಯಲ್ಲಿ ಇನೋವಾ ಸಿಕ್ತಾ ಸರ್, ಹಾಗೆ ಹೀಗೆ ಅಂತ ಹೇಳಿ ಪದೇ ಪದೇ ಹೋಗಿ ಕೇಳಿರ್ತಾನೆ. ಆಗ ಪೊಲೀಸ್ ಆ ಹೆಡ್ ಕಾನ್ಸ್ಟೇಬಲ್ಗೂ ಸಂಶಯ ಬಂದಿರುತ್ತೆ. ಯಾಕಂತ ಹೇಳಿದ್ರೆ ಪೊಲೀಸರಲ್ಲಿ 99.9% ಜನನು ತುಂಬಾ ಕರೆಕ್ಟಾಗಿ ಕೆಲಸ ಮಾಡ್ತಿರ್ತಾರೆ. 1% ಜನ ಎಲ್ಲೋ ಈ ರೀತಿ ಅಣ್ಣಪ್ಪನಂತವ್ರು ಕ್ರೈಮ್ ತಲೆನ ಓಡಿಸ್ತಿರ್ತಾರೆ. ಹಾಗಾಗಿ ಆ ಪ್ರಾಮಾಣಿಕ ಈ ಪೊಲೀಸ್ ಅಧಿಕಾರಿಗಳು ಏನ್ ಮಾಡ್ತಾರೆ ಅಂದ್ರೆ, ಅವರು ಯಾರನ್ನೂ ಭರವಸೆ ಮಾಡೋದಿಲ್ಲ. ಈ ವ್ಯಕ್ತಿಯ ಆವತ್ತಿನ ರಾತ್ರಿಯ ದುಗುಡು, ಇವನು ಕೇಳುವಂತ ಪ್ರಶ್ನೆಗಳು ಎಲ್ಲದರಿಂದ ಗೊತ್ತಾಗುತ್ತೆ. ಯಾಕಂದ್ರೆ ಅವನು ಡ್ಯೂಟಿ ಇರೋದು ಬೇರೆ. ಈ ನಾಕಾಬಂದಿ ಬಂದು ಪದೇ ಪದೇ ಈ ನಾಕಾಬಂದಿಯಲ್ಲಿ ಏನ್ ನಡೀತಾ ಇದೆ ಅನ್ನೋಂಥದ್ದು ಕೇಳೋದು, ಅಲ್ಲಿ ಏನು ವೈರ್ಲೆಸ್ ಇರುತ್ತೆ ಅದರಲ್ಲಿ ಏನೇನು ಮೆಸೇಜ್ ಬರುತ್ತೆ ಅನ್ನೋದು ಕೇಳೋದು, ಇದು ಸಂಪೂರ್ಣವಾಗಿ ಆ ಪೊಲೀಸ್ ಯಾವಾಗ ಅಬ್ಸರ್ವ್ ಮಾಡ್ತಾರೆ, ಅವರು ಆ ಇಲಾಖೆ ಗಮನಕ್ಕೆ ತರ್ತಾರೆ. ಆಗ ಸಂಪೂರ್ಣವಾಗಿ ಈ ಪಿಕ್ಚರ್ ಅಲ್ಲಿ ಇವರೇ ಇದ್ದಾರೆ ಅಂತೇಳಿ ಇವ್ರನ್ನೆಲ್ಲರನ್ನು ಪೊಲೀಸರು ಹಿಡಿತಾರೆ. ಸೊ ನಾನು ಮೊದಲಿಗೆ ಒಬ್ಬರ ಕತೆ ಹೇಳಿದೆ. ಯಾಕಂತ ಹೇಳಿದ್ರೆ ಆವತ್ತೇ ಅಂತ ಹೇಳಿದ್ರೆ ದರೋಡೆಯಲ್ಲಿ ಭಾಗಿಯಾಗ್ತಾನೆ. ಸಂಪೂರ್ಣವಾಗಿ ದರೋಡೆಯನ್ನ ಮಾಸ್ಟರ್ ಪ್ಲಾನ್ ತಾನೇ ಹೆಣಿತಾನೆ. ಯಾವ ರೀತಿ ದರೋಡೆ ಮಾಡಬೇಕು, ಯಾವ ರೀತಿ ನಾವು ಹಣನ ಸಾಗಿಸ್ಬೇಕು, ಯಾವೆಲ್ಲ ರೀತಿ ದಿಕ್ಕನ್ನ ತಪ್ಪಿಸಬಹುದು ಅನ್ನುವಂಥದ್ದು ಹೇಳ್ಕೊಡ್ತಾನೆ. ಅಂದ್ರೆ ಪೊಲೀಸ್ ಇಲಾಖೆಯಲ್ಲಿ ಈ ರೀತಿ ಎಷ್ಟು ಜನ ಇದ್ದಾರೆ ಅನ್ನುವಂಥದ್ದೇ ಈಗ ಎಲ್ಲರ ಮನಸ್ಸಿನಲ್ಲಿ ಮೂಡ್ತಾ ಇರುವಂತ ಬಹುದೊಡ್ಡ ಪ್ರಶ್ನೆ. ಯಾಕಂತ ಹೇಳಿದ್ರೆ ನೀವು ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಾ ಪೊಲೀಸ್ ಸ್ಟೇಷನ್ನಲ್ಲೂ ಕ್ರೈಮ್ ಕಾನ್ಸ್ಟೇಬಲ್ಗಳಂತಿರ್ತಾರೆ. ಈ ಕ್ರೈಮ್ ಕಾನ್ಸ್ಟೇಬಲ್ ಕೆಲಸ ಏನಂತ ಹೇಳಿದ್ರೆ, ಒಂದು ಏರಿಯಾ ಅದಂತ ಹೇಳಿದ್ರೆ ಆ ಪೊಲೀಸ್ ಸ್ಟೇಷನ್ ಲಿಮಿಟ್ ಏನಿದೆ, ಈ ಲಿಮಿಟ್ ಅಲ್ಲಿ ಎಲ್ಲಿ ಗಾಂಜಾವನ್ನ ಮಾರ್ತಾ ಇದ್ದಾರೆ, ಎಲ್ಲಿ ಡ್ರಗ್ಸ್ ಅನ್ನ ಮಾರ್ತಾ ಇದ್ದಾರೆ, ಯಾಕಂದ್ರೆ ಇವೆಲ್ಲ ಒಂದು ಹೈಡ್ ಆದ ಸ್ಥಳಗಳಲ್ಲಿ ಮಾರ್ತಾ ಇರ್ತಾರೆ. ಇದೆಲ್ಲಕ್ಕಿಂತ ಹೆಚ್ಚಾಗಿ ಕಳ್ಳರು ಎಲ್ಲೆಲ್ಲಿ ವಾಸವಾಗಿದ್ದಾರೆ, ಯಾವ್ಯಾವ ಮನೆಯಲ್ಲಿ ದರೋಡೆಗಳು ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ, ಯಾವೆಲ್ಲ ರೀತಿಯ ಈ ದೇಶದಲ್ಲಿ ಏನಾದರೂ ದಂಗೆ ಮಾಡೋದಕ್ಕೆ ಅಥವಾ ಇನ್ನೊಂದು ಭಯೋತ್ಪಾದನೆ ಸೃಷ್ಟಿ ಮಾಡಲಿಕ್ಕೆ ಯಾರೆಲ್ಲ ಇಲ್ಲಿ ಹೊರದೇಶದವ್ರು ಇಲ್ಲಿ ಬಂದಿದಾರ ಅನ್ನುವಂತ ಸೂಕ್ಷ್ಮವಾಗಿ ತಮ್ಮ ನಾರ್ಮಲ್ ಡ್ರೆಸ್ ಅಲ್ಲಿ ನೋಡುವಂತವ್ರೆ ಕ್ರೈಮ್ ಕಾನ್ಸ್ಟೇಬಲ್. ಅಂತ ಕಾನ್ಸ್ಟೇಬಲ್ ಈ ದರೋಡೆಯಲ್ಲಿ ಭಾಗಿಯಾಗಿದ್ದಾನೆ ಅಂದ್ರೆ ಮುಂದೆ ಯಾರ್ಯಾರ ಪಾತ್ರ ಹೇಗೆ ಬರುತ್ತೆ, ಯಾವ ರೀತಿ ಪೊಲೀಸರ ಕೈಯಲ್ಲಿ ಇವರು ಸಿಕ್ಕಾಕೊಳ್ತಾರೆ, ಪೊಲೀಸರ ಹಾದಿ ತಪ್ಪಿಸ್ಬೇಕಂತ ಹೇಳು ಎಷ್ಟೆಲ್ಲ ಪ್ರಯತ್ನ ಪಟ್ಟಿರ್ತಾರೆ ಅನ್ನೋದಕ್ಕೆ. ಯಾಕಂದ್ರೆ ನಾನು ಈಗ ಹೇಳಿದಾಗೇನೆ ಹಿಂದೆ ಇದ್ದಂತ ಪೊಲೀಸ್ ಇಲಾಖೆಯಲ್ಲಿ ಹಿಂದೆ ಕ್ರೈಮ್ ಕಾನ್ಸ್ಟೇಬಲ್ ಆಗಿದ್ದಂತ ವ್ಯಕ್ತಿಯೇ ಇದರಲ್ಲಿ ಮಾಸ್ಟರ್ ಮೈಂಡ್ ಆಗಿರುವುದರಿಂದ ಯಾವ ರೀತಿ ದರೋಡೆ ಮಾಡ್ಬೇಕಂತೇಳಿ ಸಂಪೂರ್ಣವಾಗಿ ಸ್ಕೆಚ್ ಆಗುತ್ತೆ. ಯಾಕಂತ ಹೇಳಿದ್ರೆ ನಿಮ್ಗೆಲ್ಲ ಗೊತ್ತು, ಬೆಂಗಳೂರಿನಲ್ಲಿ ಎಲ್ಲ ಕಡೆನೂ ATM ಇರುತ್ತೆ, ಅಥವಾ ಬೇರೆ ಬೇರೆ ಕಡೆಯಿಂದ ಇನ್ನೊಂದು ಕಡೆಯಿಂದ ದೊಡ್ಡ ದೊಡ್ಡ ದುಡ್ಡು ಸಾಗಿಸೋದಕ್ಕೆ ಕೆಲವೊಂದು ಪ್ರೈವೇಟ್ ಏಜೆನ್ಸಿಗಳಿದಾವೆ. ಅದೇ ರೀತಿನೇ CMS ಏಜೆನ್ಸಿ ಏನಿದೆ, ಇದನ್ನು ಹಣ ಸಾಗಿಸುವಂತ ಗಾಡಿಗಳು ನೀವು ರಸ್ತೆಯಲ್ಲಿ ಎಲ್ಲ ಕಡೆನೂ ನೋಡಿರ್ತೀರ ಈ ರೀತಿ ವ್ಯಾನ್ಗಳು. ಯಾಕಂದ್ರೆ ದೊಡ್ಡ ದೊಡ್ಡ ದುಡ್ಡುಗಳನ್ನ ಸಾಗಿಸುವತ್ತಿಗೆ ಅದರ ಸಂಪೂರ್ಣ ಸೆಕ್ಯೂರಿಟಿ ಜವಾಬ್ದಾರಿ, ಅಂದ್ರೆ ಆ ದುಡ್ಡನ್ನ ಅಲ್ಲಿವರೆಗೆ ತಲುಪಿಸುವವರೆಗೆ ಅವರ ಜವಾಬ್ದಾರಿ ಆಗಿರುತ್ತೆ. ATM ಇರ್ಬೋದು, ಅಥವಾ ದೊಡ್ಡ ದೊಡ್ಡ ಇಂಡಸ್ಟ್ರಿ ಇರ್ಬೋದು, ದೊಡ್ಡ ದೊಡ್ಡ ಶಾಪ್ಗಳಿರ್ಬೋದು, ಇಲ್ಲಿ ಕೋಟಿಗಟ್ಟಲೆ ದುಡ್ಡಿದ್ರೆ ಆ ದುಡ್ಡನ್ನ ಇವ್ರ ಸೆಕ್ಯೂರಿಟಿಯಿಂದ ಬ್ಯಾಂಕಿಗೆ ಹೋಗುತ್ತೆ, ಬ್ಯಾಂಕ್ನಿಂದ ಬೇರೆ ಬೇರೆ ATM ತುಂಬುದಕ್ಕೆ ಹೋಗುತ್ತೆ. ಆ ರೀತಿ ಬೇಕಾದಷ್ಟು ಕಂಪನಿಗಳು ಕೆಲಸ ಮಾಡ್ತಿರ್ತವೆ. ಇಲ್ಲಿ ನೂರಾರು ಕೆಲಸಗಾರರು ಕೆಲಸ ಮಾಡ್ತಾ ಇರ್ತಾರೆ. ಅಂತ ಹೇಳಿದ್ರೆ ಏನು JP ನಗರದಲ್ಲಿ ಒಂದು ಕರೆನ್ಸಿ ತಗೊಳ್ಳುವಂತ, ಕರೆನ್ಸಿ ಜಮಾ ಮಾಡೋದು, ಅಲ್ಲಿಂದ ಕರೆನ್ಸಿ ತಗೊಂಡು ಬೇರೆ ಬೇರೆ ATMಗೆ ತುಂಬುವಂಥದ್ದು ಬಹುದೊಡ್ಡ ಅಲ್ಲೊಂದು ಬ್ಯಾಂಕ್ ಇದೆ. ಆ ಬ್ಯಾಂಕ್ನಿಂದ ಈ ಹಣ
ಪ್ರಾರಂಭವಾಗತ್ತೆ. ಗಾಡಿ ತಗೊಂಡು ಗಾಡಿಯಲ್ಲಿ ಹಣ ತಗೊಂಡು ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆದ ನಂತರ ಸರಿಯಾಗಿ ಅಶೋಕ ಪಿಲ್ಲರ್ ಅಂದರೆ ಜಯನಗರದ ಅಶೋಕ ಪಿಲ್ಲರ್ ಹತ್ರ ಕರೆಕ್ಟಾಗಿ ಆ ಗಾಡಿಯ ಮೇಲೆ ಒಂದು ಇನೋವಾ ದಾಳಿ ಮಾಡುತ್ತೆ. ದಾಳಿ ಮಾಡಿದಂಥವ್ರು ನಾವು RBI ಅಧಿಕಾರಿಗಳು ಅಂತ ಹೇಳ್ತಾರೆ. RBI ಅಧಿಕಾರಿಗಳಂತೇಳಿ ಆ ಗಾಡಿ ಒಳಗೆ ಕೂತ್ಕೊಂಡು ಅದ್ರ ಹಿಂದೆನೆ ಮುಂದೆ ಸಾಕ್ತಾರೆ. ಮುಂದೆ ಸಾಕಿದ ಕೂಡಲೇ ನಿಮಗೆ ಪೂರ್ತಿ ಲಾಲ್ಬಾಗ್ ಗೇಟ್ ಬರುತ್ತೆ, ಅಂದ್ರೆ ಲಾಲ್ಬಾಗಿನ ಗೋಡೆ ಬರುತ್ತೆ. ಮುಂದೆ ಲಾಲ್ಬಾಗ್ ಗೋಡೆ ಅಂತ ಇದ್ರೆ ನಂತರ ಆ ರೋಡಲ್ಲಿ ಒಂದು ಕಡೆ ರೈಟ್ ತಗೊಂಡ್ರೆ ಡೈರಿ ಸರ್ಕಲ್ ಹತ್ರ ಹೋಗುತ್ತೆ, ಲೆಫ್ಟ್ ತಿರುಗಿದ್ರೆ ನಮ್ಮ JC ರಸ್ತೆ ಕಡೆ ಹೋಗುತ್ತೆ. ಸೊ ಆ ಲಾಲ್ಬಾಗ್ ಅಲ್ಲಿ ಏನು ಆ ರೋಡ್ ಇದೆ, ಆ ರೋಡಲ್ಲಿ ಏನು ಮಾಡ್ತಾರೆ, ಗಾಡಿಯಲ್ಲಿ ಹಣವನ್ನ ಬದಲಾವಣೆ ಮಾಡ್ತಾರೆ, ಅಂದ್ರೆ ತಮ್ಮ ಗಾಡಿಗೆ ಹಾಕ್ತಾರೆ. ಯಾಕಂದ್ರೆ ಆ ಇನೋವಾದ ಮೇಲೆ ಹಿಂದ್ಗಡೆ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಬರ್ದಿರ್ತಾರೆ. ಅದಾದ್ಮೇಲೆ ಅಲ್ಲಿಂದ ಗಾಡಿ ತಗೊಂಡು ಹೋದಂಥವ್ರು ನೇರವಾಗಿ ಏನ್ ಮಾಡ್ತಾರೆ, ದುಡ್ಡನ್ನ ಅನ್ಲೋಡ್ ಮಾಡಿರ್ತಾರೆ ಇವರು. ಆ ವ್ಯಾನ್ ಅನ್ನ ಸರಿಯಾಗಿ ತಗೊಂಡೋಗಿ ಡೈರಿ ಸರ್ಕಲ್ ಮೇಲೆ ಬಿಡ್ತಾರೆ. ಯಾಕೆ ಡೈರಿ ಸರ್ಕಲ್ ಮೇಲೆ ಬಿಟ್ಟು ಹೋಗ್ತಾರೆ ಅಂದ್ರೆ ಅಲ್ಲಿ ಯಾವುದೇ CCTV ಇಲ್ಲ. ಯಾಕಂದ್ರೆ ಅದು ಫ್ಲೈಓವರ್ ಇರೋದ್ರಿಂದ CCTV ಇಲ್ಲ. ಇನ್ನೊಂದು ಕಡೆ ಹಿಂದೆ ಎಲ್ಲಿ ಇವರು ದುಡ್ಡನ್ನ ಚೇಂಜ್ ಮಾಡ್ಕೊಂಡಿರ್ತಾರೆ ಅಂದ್ರೆ ತಮ್ಮ ಗಾಡಿಗೆ ಸಾಗಿಸಿದ್ರಿಂದ ಲಾಲ್ಬಾಗ್ ಗೋಡೆ ಆಗಿರೋದ್ರಿಂದ ಅಲ್ಲೂ ಯಾವುದು CCTV ಇರುವುದಿಲ್ಲ. ಇದನ್ನ ಸರಿಯಾಗಿ ಸ್ಟಡಿ ಮಾಡಿರ್ತಾರೆ. ಹೊರಟು ಹೋಗ್ತಾರೆ. ಹೊರಟು ಹೋದ ಕೂಡ್ಲೇನೆ ಇದು ಪೊಲೀಸರಿಗೆ ಸಿಗುತ್ತೆ. ಪೊಲೀಸರು ಎಲ್ಲ CCTV ಚೆಕ್ ಮಾಡ್ತಾರೆ. ಆಗ ಏನೂ ಗೊತ್ತಾಗುದಿಲ್ಲ. ಆಗ ಅವರು ಅಲ್ಲಿ ಏನು ಅದರೊಳಗಿರುವಂತ ಏನು ಸಿಬ್ಬಂದಿಗಳಿರ್ತಾರೆ, ಆ ಸಿಬ್ಬಂದಿಗಳನ್ನ ವಿಚಾರಣೆ ಮಾಡಿದಾಗ ಅವ್ರು ಹೇಳ್ತಾರೆ, ಒಬ್ಬ ವ್ಯಕ್ತಿಯ ಹೆಸರು ಹೇಳ್ತಾರೆ. ಅವರೆಲ್ಲ ಇದು ಮುಖಕ್ಕೆಲ್ಲ ಇದು ಹಾಕೊಂಡಿದ್ರು. ಆದ್ರೆ ಒಬ್ಬ ವ್ಯಕ್ತಿನ ನೋಡಿದ ನಮಗೆ ಗುರ್ತಾಗ್ತಿತ್ತು, ಅವನು ಜೇವಿಯರ್ ಅಂತ ಹೇಳಿ ಇದೇ ಕಂಪನಿಯಲ್ಲಿ 1 ವರ್ಷದಿಂದ ಕೆಲಸ ಮಾಡ್ತಾ ಇದ್ದ. ಅಂದು ಕೂಡಲೇ ಪೊಲೀಸರಿಗೆ ಗೊತ್ತಾಗುತ್ತೆ. ಯಾಕಂದ್ರೆ ಪೊಲೀಸರಿಗೆ ಈ ರೀತಿ ಸರಿಯಾದ ಅಂದ್ರೆ ಮಠ ಮಧ್ಯಾಹ್ನದಲ್ಲಿ 12:30 ಸುಮಾರು ಇಷ್ಟೊಂದು ಪ್ಲಾನ್ ಆಗಿ ದರೋಡೆ ಮಾಡ್ಬೇಕಾದ್ರೆ ಹಿಂದೆ ಯಾರೋ ಕೆಲಸ ಮಾಡದಂತ ಸಿಬ್ಬಂದಿ ಇರ್ಬೇಕಂತ ಗೊತ್ತಾಗುತ್ತೆ. ಪೊಲೀಸರು ಏನ್ ಮಾಡ್ತಾರೆ ಅಂದ್ರೆ JVR ಫೋನ್ ನಂಬರ್ನ ಚೆಕ್ ಮಾಡ್ತಾರೆ. ಆದ್ರೆ JVR ಫೋನ್ ನಂಬರು 1 ವಾರದಿಂದ ವರ್ಕ್ ಆಗಿರುವುದಿಲ್ಲ. ಇದು ತುಂಬಾ ವಿಶೇಷ ಇಲ್ಲಿ. ಯಾಕಂದ್ರೆ ಎಷ್ಟೆಲ್ಲಾ ಪ್ಲಾನ್ ಮಾಡಿದ್ರು ಕೊನೆ ಸಿಕ್ಕಾಕೊಂಡು ಬಿಡ್ತಾರೆ ಅನ್ನೋದು. 1 ವಾರದಿಂದ ವರ್ಕ್ ಆಗಿರುವುದಿಲ್ಲ. ಆಗ ಅದರ CDR ಅನ್ನ ತೆಗಿತಾರೆ. CDR ಅನ್ನ ನೋಡಿದಾಗ 1 ವಾರದ ಹಿಂದೆ ಆ ಫೋನ್ ಬಂದಾಗಿರುತ್ತೆ. ಅದರಿಂದ ಸುಮಾರು ಕಾಲ್ ಹೋಗಿರುತ್ತೆ. ಆ ಕಾಲಲ್ಲಿ ನೋಡ್ತಾರೆ ಇನ್ನೊಬ್ಬ ವ್ಯಕ್ತಿ ಕಾಲ್ ಹೋಗಿರುತ್ತೆ. ಆ ನಂಬರ್ ನೋಡಿದಾಗ ಆಶ್ಚರ್ಯ ಅನ್ಸುತ್ತೆ, ಅದು ಅಣ್ಣಪ್ಪ ಅನ್ನುವಂತ ವ್ಯಕ್ತಿಯ ನಂಬರ್ಗೆ ಕಾಲ್ ಹೋಗಿರುತ್ತೆ. ಆಗ್ಲೇ ಗೊತ್ತಾಗೋದು ಈ ಅಣ್ಣಪ್ಪ ಅನ್ನೋನು ಎಲ್ಲಿ ಹಿಂದೆ ಕ್ರೈಮ್ ಕಾನ್ಸ್ಟೇಬಲ್ ಆಗಿದ್ದಂತವನು. ಸುಮಾರು ಈ ವ್ಯಕ್ತಿಯ ಮೇಲೆ ಸುಮಾರು ಅಲಿಗೇಷನ್ಗಳಿದ್ದು ಅಂತ ಹೇಳಿದ್ರೆ, ನಾನು ಮೊದಲೇ ಹೇಳಿದೆ, ಕ್ರೈಮ್ ಬೀಟ್ ಅಲ್ಲಿ ಇರೋರು ಏನ್ ಮಾಡ್ತಾರೆ ಅಂದ್ರೆ ಒಂದು ಮುಫ್ತಿಯಲ್ಲಿ ಗಾಂಜಾ ಮಾರಾಟಗಾರನ ಹಿಡಿಬೇಕಾಗಿರುತ್ತೆ, ಅಥವಾ ಮಸಾಜ್ ಪಾರ್ಲರ್ ದಂಧೆಗಳ ಮೇಲೆ ಕಂಟ್ರೋಲ್ ಮಾಡಬೇಕಾಗಿರುತ್ತೆ, ಅಥವಾ ಬೇರೆ ಬೇರೆ ಅನಾದೃತಿಕವಾಗಿ ಚಟುವಟಿಕೆ ನಡೀತೆ ಅದನ್ನೆಲ್ಲ ನೋಡುವಂಥವ್ರಾಗಿರ್ತಾರೆ. ಈ ವ್ಯಕ್ತಿ ಅಣ್ಣಪ್ಪ ಏನ್ ಮಾಡಿರ್ತಾನೆ, ಯಾವತ್ತಿಂದ ಅಂದ್ರೆ ಇಲಾಖೆಗೆ ಸೇರಿರ್ತಾನೆ. ನಿಮಗೆ ನಾನು ಹೇಳಿದೆ, ಈ ರೀತಿ ದುಡ್ಡು ಮಾಡ್ಬೇಕನ್ನೋ ಹಪಾಪಿ ವಯಸ್ಸುಗಳೇ ಯಾವತ್ತು 20ರಿಂದ 40 ಒಳಗೆ ಇರುತ್ತನ್ನುವಂಥದ್ದು. ಅದೇ ರೀತಿನೇ ಹೀಗಾಗಿ ಬೇರೆ ಬೇರೆ ಅಂತ ಹೇಳಿದ್ರೆ ಇಶ್ಯೂ ಅಂದ್ರೆ ಬಾಣಸ್ವಾಡಿ ಸ್ಟೇಷನ್ ನಲ್ಲಿ ಇದ್ದಾಗ ಒಂದು ಇಶ್ಯೂ ಮಾಡ್ಕೊಂಡಿರ್ತಾನೆ ಈ ವ್ಯಕ್ತಿ. ಅದಾದ್ಮೇಲೆ ಕುಂಬಳಗೋಡು ಪೊಲೀಸ್ ಸ್ಟೇಷನ್ ನಲ್ಲಿ ಇದ್ದಾಗ ಅಲ್ಲೊಂದು ಇದೇ ರೀತಿನೇ ವಸೂಲಿ ಮಾಡ್ಲಿಕ್ಕೆ ಹೋಗಿ ಬೇರೆ ಬೇರೆಯವರೊಟ್ಟಿಗೆಲ್ಲ ಸಮಾಜಘಾತಕರೊಟ್ಟಿಗೆ ಸಾಥ್ ಕೊಟ್ಟು ಈ ವ್ಯಕ್ತಿಯ ಹೆಸರಿರುತ್ತೆ. ಹೀಗಾಗಿ ಇಲಾಖೆಯಲ್ಲಿ ಈ ವ್ಯಕ್ತಿಯ ಬಗ್ಗೆ ದೊಡ್ಡ ಮಟ್ಟದ ಚರ್ಚೆ ಇರುತ್ತೆ. ಹೀಗಾಗಿ ಆ ಸ್ಟೇಷನ್ ನಿಂದ ತೆಗೆದು ಕ್ರೈಮ್ ನಿಂದ ತೆಗೆದು ನಾರ್ಮಲ್ ಕೆಲಸಕ್ಕೆ ಡ್ಯೂಟಿಗೆ ಹಾಕಿರ್ತಾರೆ. ಆವತ್ತಿಂದಾನು ಈ ವ್ಯಕ್ತಿ ಹಪಾಪಿ ಇವನಿಗೆ ದುಡ್ಡು ಮಾಡ್ಬೇಕು ಅಂದ್ರೆ ಮೊದಲೇ ದುಡ್ಡು ಮಾಡಿ ಅಭ್ಯಾಸ ಆಗಿದೆ. ಸಡನ್ ಆಗಿ ದುಡ್ಡು ಬರೋದು ನಿಂತು ಹೋಗ್ಬಿಟ್ಟಿರುತ್ತೆ. ಹೀಗಾಗಿ ಈ ಅಣ್ಣಪ್ಪ ಕಾನ್ಸ್ಟೇಬಲ್ ಅಂತ ಗೊತ್ತಾಗುತ್ತೆ. ಈ ಅಣ್ಣಪ್ಪನ ಫೋನ್ ಅನ್ನ ಚೆಕ್ ಮಾಡಿದಾಗ ಅದು ಮುಂದೆ ಯಾರಿಗೆ ಕಾಂಟ್ಯಾಕ್ಟ್ ಆಗಿರುತ್ತೆ, JVR ನಂಬರು ಕಂಟಿನ್ಯೂ ಆಗೋದು ನೋಡಿದಾಗ ಅಲ್ಲಿ ಗೋಪಿ ಅನ್ನುವಂತ ವ್ಯಕ್ತಿಯ ನಂಬರ್ಗೆ ಕಾಂಟ್ಯಾಕ್ಟ್ ಆಗಿರುತ್ತೆ. ಗೋಪಿ ಅನ್ನುವಂತ ವ್ಯಕ್ತಿ ಈ JVR ಕೆಲಸ ಮಾಡಿರ್ತಾನೆ, ಹಣದ ಏನು ಸಾಗಿಸುವಂತ ಸೆಕ್ಯೂರಿಟಿ ಏಜೆನ್ಸಿಯಲ್ಲಿ. ಅಲ್ಲಿ ಗೋಪಿ ಅಲ್ಲೇ ಕೆಲಸ ಮಾಡಿದಂತ ವ್ಯಕ್ತಿ ಅನ್ನೋದು ಗೊತ್ತಾಗುತ್ತೆ. ಅದಾದ್ಮೇಲೆ ಇನ್ನೊಂದು ನಂಬರ್ ಹೋಗುತ್ತೆ ರವಿ ಅಂತ. ಯಾರು ಈ ರವಿ ಅಂತ ನೋಡುತ್ತಾ ಹೋದ್ರೆ, ರವಿ ಟ್ರಾವೆಲ್ಸ್ ಏಜೆನ್ಸಿಯನ್ನ ಇಟ್ಕೊಂಡು ಟ್ರಾವೆಲ್ಸ್ ಏಜೆನ್ಸಿಯಲ್ಲಿ ಕೆಲಸ ಮಾಡ್ಕೊಂಡಿರ್ತಾನೆ. ಒಳ್ಳೆ ಮಾಸ್ಟರ್ ಡಿಗ್ರಿ ಮಾಡಿರ್ತಾನೆ ಈ ವ್ಯಕ್ತಿ. ಆದ್ರೆ ತುಂಬಾ ಹಣ ಕಳ್ಕೊಂಡಿರ್ತಾನೆ. ಹೀಗಾಗಿ ಈ ವ್ಯಕ್ತಿ ಅಂತ ಗೊತ್ತಾಗುತ್ತೆ. ಆ ನಂತರ ಇವರ ಮನೆಗೆ ಹೋಗಿ ಪೊಲೀಸರು ಯಾವಾಗ ವಿಚಾರಣೆ ಪ್ರಾರಂಭ ಮಾಡ್ತಾರೆ ಆಗ ಯಾರು ಏನು ಎತ್ತ ಆರೋಪಿಗಳು ಗೊತ್ತಾಗುತ್ತೆ. ಇದಾದ್ಮೇಲೆ ಪೊಲೀಸರಿಗೆ ಗೊತ್ತಾಗುತ್ತೆ ಇವರು ಎಲ್ಲೆಲ್ಲಿ ಹೋಗಿರ್ಬೋದು ಅನ್ನುವಂಥದ್ದು. ಯಾಕಂದ್ರೆ ಇವರು 4 ಜನ ಒಂದು
ಟೀಮ್ ಲೀಡರ್ಗಳಾದರೆ ಇನ್ನು 4 ಜನ ಬೇರೆ ಬೇರೆ ರೀತಿಯ ಕೆಲಸದಲ್ಲಿ ಸಹಕಾರ ಕೊಟ್ಟಿರ್ತಾರೆ. ಕೆಲವೊಂದು ಕಡೆ ಏನು ಮಾಡಿಬಿಟ್ಟಿರ್ತಾರೆ ಅಂದರೆ, ಪೊಲೀಸರ ದಿಕ್ಕು ತಪ್ಪಿಸಬೇಕು ಅಂತೇಳಿ ಹೊಸಕೋಟೆ ರಸ್ತೆ ಆ ಭಾಗದಲ್ಲಿ ದುಡ್ಡನ್ನು ತೆಗೆದಿರುವಂಥದ್ದು, ಅಂದರೆ ಏನು ಈ CMS ಗಾಡಿ ಒಳಗೆ ದುಡ್ಡು ಇಡೋದು ಟ್ರಂಕ್ ಇರುತ್ತೆ, ಆ ಟ್ರಂಕನ್ನು ರಸ್ತೆ ಪಕ್ಕದಲ್ಲಿ ಎಸೆದಿರ್ತಾರೆ. ಯಾಕಂದ್ರೆ ಪೊಲೀಸ್ ರಾಜಾಗಕ್ಕೆ ಹೋದ್ರೆ ಈ ರೋಡಲ್ಲಿ ಹೋಗಿದಾರ ಅಂತ ತಿಳ್ಕೊಳ್ಳಿ ಅಂತೇಳಿ, ಅದಾದ್ಮೇಲೆ ಈ ರೋಡಲ್ಲಿ ಹೋಗಿದಾರ ಅಂತ ತಿಳ್ಕೊಳ್ಳಿ ಅಂತೇಳಿ, ಆಮೇಲೆ ಇದೇ ರೀತಿ ಪೊಲೀಸರು ಎಲ್ಲ ಕಡೆನೂ ಕವರ್ ಮಾಡ್ತಾರೆ. ಯಾಕಂದ್ರೆ ಈ ಕೆಲಸಕ್ಕೆ ಸರಿಸುಮಾರು 200 ಪೊಲೀಸರನ್ನ ಇವರನ್ನ ಹಿಡಿಯೋದಕ್ಕೆ ಬಿಡ್ತಾರೆ. ಯಾಕಂದ್ರೆ ಇದು ದೊಡ್ಡ ಮಟ್ಟದ ಸದ್ದು ಸುದ್ದಿ ಆಗುತ್ತೆ. ಯಾಕಂದ್ರೆ ಬೆಂಗಳೂರು ನಗರ ಮಧ್ಯಭಾಗದಲ್ಲಿ ಆಗುವತ್ತಿಗೆ ಬೆಂಗಳೂರಿನ ನ್ಯೂಸ್ ಇಡೀ ಜಗತ್ತಿನ ತುಂಬಾ ಹೋಗೋದ್ರಿಂದ ಇದು ದೊಡ್ಡ ಮಟ್ಟದ ಕಾನೂನು ಮತ್ತು ಸುವ್ಯವಸ್ಥೆ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳಿ ದೊಡ್ಡ ಮಟ್ಟದ ಟೀಮ್ ಕಟ್ತಾರೆ. ಆಗ ಇವರನ್ನ ಎಲ್ಲರನ್ನು ಎಲ್ಲಿದ್ದಾರೆ ಏನನ್ನೋದು ಸಂಪೂರ್ಣವಾಗಿ ಗೊತ್ತಾದ ಕೂಡಲೇ ಇವರು ಎಲ್ಲಿ ದುಡ್ಡಿಟ್ಟಿದ್ದಾರೆ ಅನ್ನುವಂಥದ್ದು ಎಲ್ಲ ಕಡೆ ಪೊಲೀಸರು ಹುಡುಕಿದಾಗ ಸರಿಸುಮಾರು 6,41,00,000 ಇಲ್ಲಿವರೆಗೆ ಜಪ್ತಿಯಾಗಿದೆ. ಇನ್ನು 7,11,00,000ದಲ್ಲಿ ಇನ್ನೊಂದು 60 ಲಕ್ಷ ಬ್ಯಾಲೆನ್ಸ್ ಇದೆ ಅಂತೆ. ಯಾಕೆ ಈ ರೀತಿಯ ಮನಸ್ಥಿತಿಗಳಾಗ್ತಾವ ಮನುಷ್ಯನಲ್ಲಿ ಅನ್ನುವಂಥ ತುಂಬಾ ಇಂಟ್ರೆಸ್ಟಿಂಗ್ ವಿಷಯ. ಯಾಕಂದ್ರೆ ಮನುಷ್ಯ ಯಾಕೆ ಈ ರೀತಿ ಆಗ್ತಾನಂದ್ರೆ ಇಲ್ಲಿ ಬರುವಂತ ಬಹುದೊಡ್ಡ ಪ್ರಶ್ನೆ. ಅದರಲ್ಲಿ ಬರುವಂಥದ್ದಂದ್ರೆ, ಚಿಕ್ಕ ವಯಸ್ಸಲ್ಲೇ ಕೆಲ್ಸಕ್ಕೆ ಸೇರ್ಕೊಂಡ್ಬಿಡ್ತಾರೆ. ಸೇರ್ಕೊಂಡ ನಂತರ ಅಲ್ಲಿ ಸಂಬಳ ಕಡಿಮೆ ಇರುತ್ತೆ. ಸಂಬಳ ಕಡಿಮೆ ಇದ್ದಾಗ ಇವ್ರು ಏನ್ ಮಾಡ್ಬಿಡ್ತಾರೆ, ದೊಡ್ಡ ದೊಡ್ಡ ಖರ್ಚುಗಳನ್ನ ಮಾಡ್ತಾರೆ, ಸಾಲಗಳನ್ನ ಮಾಡ್ಕೊಂಡ್ಬಿಡ್ತಾರೆ. ಸಾಲ ಮಾಡ್ಕೊಂಡ ನಂತರ ತೀರಿಸೋದು ಹೇಗೆ ಅಂತಾಗುತ್ತೆ. ಆಗ ಇವರು ಅತಿ ಹೆಚ್ಚು ಅಂದ್ರೆ ಈ ರೀತಿಯ ವಿಷಯಗಳನ್ನ ಮಾತಾಡೋದಕ್ಕೆ ಅಥವಾ ಬಾರ್ಗಳಲ್ಲಿ ಕೂತ್ಕೊಂಡು ಕುಡಿಯುವಂತ ಅಭ್ಯಾಸಗಳಿರ್ತಾವೆ. ಅಲ್ಲಿ ಈ ರೀತಿಯ ವ್ಯಕ್ತಿಗಳೇ ಅಲ್ಲಿ ಬಂದು ಸೇರ್ಕೊಳ್ತಾರೆ. ಯಾಕಂದ್ರೆ ನಾನು ಹಿಂದೆ ಒಬ್ರು ಸಂದರ್ಶನ ಈ ರೀತಿ ಕೇಸಿನಲ್ಲಿ ಪಾಲ್ಗೊಂಡು 4 ದರೋಡೆ ಮಾಡಿ ಕೊನೆಗೆ ಜೀವಾವಧಿ ಶಿಕ್ಷೆ ಆದಂಥವ್ರು ಒಂದು ಸಂದರ್ಶನದಲ್ಲಿ ಆ ಕಥೆಯಲ್ಲೂ ಅದೇ ರೀತಿನೇ ಬರ್ತಾ ಇತ್ತು. ಅದೇ ರೀತಿನೇ ಈ ಮೊನ್ನೆ ನಡೆದಂಥ ದರೋಡೆ ಪ್ರಕರಣದಲ್ಲಿ ಆ ಕಥೆಯಲ್ಲೇನು ಇದೇ ರೀತಿನೇ, ಅಂದ್ರೆ ಇವ್ರದ್ದು ಕಥೆನೂ ಇದೇ ರೀತಿ ಬರುತ್ತೆ. ಏನ್ JVR ಅನ್ನುವಂಥ ವ್ಯಕ್ತಿ ಇರ್ತಾನೆ, ಈ ವ್ಯಕ್ತಿ CMS ಕಂಪನಿಯಲ್ಲಿ ಕೆಲಸ ಮಾಡ್ತಿರ್ತಾನೆ. ಮಾಡುವಾಗ 17,000 ಸಂಬಳ ಇರುತ್ತೆ. ಸಂಬಳ ಇದ್ದಂಥ ವ್ಯಕ್ತಿ ಏನ್ ಮಾಡ್ತಾನಂತ ಹೇಳಿದ್ರೆ, 1 ವರ್ಷದಿಂದ ಕೆಲಸ ಬಿಟ್ಟಿರ್ತಾನೆ. ನಿಮಗೆಲ್ಲ ಗೊತ್ತು ಏನಂತ ಹೇಳಿದ್ರೆ, ಈಗ ಅಲ್ಲಿ ಖರ್ಚು ಜಾಸ್ತಿ ಇರುತ್ತೆ. ಹೊರಗೆ ಫೋನು, ಈ ಬಿಲ್ಲು, ಆ ಬಿಲ್ಲು, ಈ ಆಟ, ಈ ಬೆಟ್ಟಿಂಗು, ಅದು ಇದು ಅನ್ಕೊಂಡು ಸಾಲ ಮೇಲೆ ಇರ್ತಿರುತ್ತೆ. ಇಲ್ಲಿ ಬರುತ್ತಿರುವಂತ ಸಂಬಳ ಸಾಲ್ತಾ ಇರೋದಿಲ್ಲ. ಹೀಗಾಗಿ ಅಲ್ಲಿ ಕಿರಿಕಿರಿಯಾಗಿ ಕೆಲಸ ಬಿಡ್ತಾನೆ. ಬಿಟ್ಟಾದ ನಂತರ ಈಗ ನಿದ್ದೆ ಬೀಳ್ಬೇಕಲ್ಲ, ಹೀಗಾಗಿ ರಾತ್ರಿ ಬಾರ್ಗೆ ಹೋಗುವ ಅಭ್ಯಾಸ ಇರುತ್ತೆ. ಅಲ್ಲಿ ಈ ವ್ಯಕ್ತಿಗೆ ರವಿ ಅನ್ನುವಂತ ವ್ಯಕ್ತಿ ಸೇರ್ತಾನೆ. ಯಾರಪ್ಪ ಈ ರವಿ ಅಂದ್ಕೊಳ್ಳೇನೆ, ಈ ರವಿ ಮಾಸ್ಟರ್ ಡಿಗ್ರಿ ಮಾಡಿದಂಥವನು. ಇವನು ಟ್ರಾವೆಲ್ಸ್ ಏಜೆನ್ಸಿಯಲ್ಲಿ ಕೆಲಸ ಮಾಡಿರ್ತಾನೆ. ಇವನು ಇದೇ ರೀತಿ ಗುಣದಿಂದ ಈ ರೀತಿಯ ಸಾಲಗಳನ್ನ ಮಾಡಿಕೊಂಡು ಇವನ್ ಮನಸ್ಥಿತಿನೂ ಅಲ್ಲಿಗೆ ನಿಂತ್ಕೊಂಡಿರುತ್ತೆ. ಆಗ ಅವನು ಮೀಟಿಂಗ್ ಶುರು ಮಾಡ್ತಾರೆ, ಮಾತಾಡಿದಾಗ ಇವನ್ ಹೇಗಾದ್ರೂ ಅಲ್ಲಿ CMS ಕಂಪನಿಯಲ್ಲಿ ಕೆಲಸ ಮಾಡಿರ್ತಾನಲ್ಲ, ನೋಟು ಗರಿಗರಿಯಾಗಿ ನೋಡಿರ್ತಾನೆ. ಈ ರೀತಿ ದುಡ್ಡು ಹೋಗುತ್ತೆ, ಇದಕ್ಕೆ ಏನೇನು ಮಾಡಬೇಕು ಅಂತ ಹೇಳಿ ಇವನು ಪ್ಲಾನ್ ಹಾಕ್ತಾನೆ. ಆಗ ಅವನು ಹೇಳ್ತಾನೆ, ಈಗ ಯಾರಾದ್ರೂ ಅಲ್ಲಿ ಕೆಲಸ ಮಾಡೋರ್ನ ನೀನು ಹಿಡಿದ್ರೆ ಇನ್ನೂ ಒಳ್ಳೇದು ಅನ್ನೋದಕ್ಕೆ ಇನ್ನೊಬ್ಬ ಇವನಿಗೆ ಸಿಗ್ತಾನೆ, ಗೋಪಿ ಅಂತೇಳಿ. ಅವನು ಇವರೊಟ್ಟಿಗೆ ಸೇರಿದಾಗ ಈ ರವಿಯನ್ನವನು ಗಾಡಿ ಸಪ್ಲೈನ ನಾನು ಮಾಡ್ತೇನೆ, ಅಂದ್ರೆ ಯಾವ ದರೋಡೆ ದಿವಸ ಯಾವ ರೀತಿ ಗಾಡಿ ಸಪ್ಲೈಗಳನ್ನ ನಾನು ಮಾಡ್ತೇನೆ. ಇದಾದ ಮೇಲೆ ಇವ್ರು 3 ಜನರು ಈ ರೀತಿ ಇರುವತ್ತಿಗೆ ಅದೇ ಸಮಯಕ್ಕೆ ಈ ಕಾನ್ಸ್ಟೇಬಲ್ ಯಾವಾಗ ಸಿಗ್ತಾನೆ. ಆಗ ಕಾನ್ಸ್ಟೇಬಲ್ದು ಇವ್ರಿಗೆ ಗೊತ್ತಿರುತ್ತೆ, ಅಂದ್ರೆ ಇವನು ಕ್ರೈಮಲ್ಲಿ ಹಿಂದೆ ಕೆಲಸ ಮಾಡಿದಂಥವನು. ಯಾಕಂದ್ರೆ ಈ ವ್ಯಕ್ತಿ ಅಲ್ಲಿ ಏನು ಕ್ರೈಮಲ್ಲಿದ್ದಾಗ ನಾನು ಮೊದಲಿಗೆ ಹೇಳಿದೆ ಯಾವೆಲ್ಲ ಕೆಲಸ ಕ್ರೈಮ್ ಕಾನ್ಸ್ಟೇಬಲ್ಗಳು ಮಾಡಬೇಕಾಗಿರುತ್ತೆ ಅಂತೇಳಿ. ಆದರೆ ತುಂಬ ದುರಾದೃಷ್ಟ ಅಂತ ಹೇಳಿದ್ರೆ ಇದರಲ್ಲಿ ಸ್ವಲ್ಪ ಜನ ಈ ರೀತಿ ಕ್ರೈಮ್ ಕಾನ್ಸ್ಟೇಬಲ್ ಏನು ಮಾಡಿಬಿಡ್ತಾರೆ ಅಂದರೆ, ಬೇರೆಯವರೊಟ್ಟಿಗೆ ಕೈ ಸೇರಿಸಿಬಿಡ್ತಾರೆ. ಅಂದರೆ ಕ್ರೈಮ್ ಮಾಡೋರೊತ್ತಿಗೆ ಇವರು ಕೈ ಸೇರಿಸ್ತಾರೆ. ಹೀಗಾಗಿ ಈ ವರ್ಷದಲ್ಲೇ ಸರಿಸುಮಾರು 11 ಜನ ಕಾನ್ಸ್ಟೇಬಲ್ಗಳು ಸಸ್ಪೆಂಡ್ ಆಗಿದ್ದಾರೆ ಪೊಲೀಸ್ ಇಲಾಖೆಯಲ್ಲಿ ಅನ್ನುವಂಥದ್ದು ಒಂದು ಮಾಹಿತಿ ಇದೆ. ಅಂತ ಹೇಳಿದರೆ ಈ ಕ್ರೈಮ್ನ ಎಲ್ಲಿ ತಡಿಬೇಕು ಇವರು ಅಂಥದ್ರಲ್ಲಿ ಸೇರ್ಕೊಂಡಿರ್ತಾರೆ. ಅದರಲ್ಲಿ ಕೆಲವೊಬ್ರು ಸೇರ್ಕೊಳ್ತಾರೆ. ಅದೇ ರೀತಿ ಈ ವ್ಯಕ್ತಿ ಕ್ರೈಮ್ ವಿಷಯ ಬೇರೆ ಡೀಲ್ಗಳಲ್ಲಿ ಸಿಕ್ಕಾಕೊಂಡಿರ್ತಾನೆ. ಹೀಗಾಗಿ ಇಲಾಖೆಯಲ್ಲಿ ಈ ವ್ಯಕ್ತಿಯ ದೊಡ್ಡ ಮಟ್ಟ ಚರ್ಚೆ ಇರುತ್ತೆ. ಹೀಗಾಗಿ ಆ ವ್ಯಕ್ತಿಯನ್ನ ತೆಗೆದು
ನಾರ್ಮಲ್ ಗಸ್ತಿಗೆ ಅಂದ್ರೆ ನಾರ್ಮಲ್ ಡ್ಯೂಟಿಗೆ ಹಾಕಿರ್ತಾರೆ. ಯಾವಾಗ ನಾರ್ಮಲ್ ಡ್ಯೂಟಿ ಹಾಕಿರ್ತಾರೆ ಆಗ ಈ ವ್ಯಕ್ತಿಯ ತಲೆಯಲ್ಲಿ ಏನಿರುತ್ತೆ, ನಾನು ದುಡ್ಡು ಮಾಡ್ಬೇಕು ಅನ್ನೋದು, ಆ ದುಡ್ಡೆಲ್ಲ ಬರೋದು ನಿಂತು ಬಿಟ್ಟಿರುತ್ತೆ. ಹೀಗಾಗಿ ಇವನೇನ್ ಮಾಡ್ಬಿಡ್ತಾನೆ, ಅದೇ ಸಮಯಕ್ಕೆ ಅದೇ ಮೀಟಿಂಗ್ ಅಲ್ಲಿ ಅವನು ಇವ್ರಿಗೆ ಭೇಟಿ ಆಗ್ತಾನೆ. ಭೇಟಿ ಆದ ನಂತರ ಇವನು ಹೇಳ್ತಾನೆ, ನೀವು ಏನೇ ಮಾಡಿ, ದರೋಡೆ ಮಾಡಿ, ಏನೇ ಮಾಡಿ, ಅದರಲ್ಲಿ ನನಗೆ 50% ಬರಬೇಕು. ನೀವು ಯಾವ ರೀತಿ ಪ್ಲಾನ್ ಮಾಡ್ತೀರಾ, ಫಸ್ಟ್ ಗಾಡಿ ಎಲ್ಲಿಂದ ಹೊರಟಾದ ನಂತರ ದರೋಡೆ ಮಾಡ್ಬೇಕಂತ ನಾನು ಹೇಳ್ಕೊಡ್ತೇನೆ. ಏನ್ JP ನಗರದಲ್ಲಿ ಏನ್ ದುಡ್ಡು ತಗೊಂಡ್ ಬರುವಂತ ಜಾಗ ಇರುತ್ತೆ, ಅಲ್ಲಿಂದ ತಗೊಂಡು ಬಂದಂತ ಗಾಡಿ ಏನ್ ಅಶೋಕ ಪಿಲ್ಲರ್ ಹತ್ರ ಗಾಡಿಯಲ್ಲಿ ನಾವು RBI ಅಧಿಕಾರಿಗಳು ಅನ್ನುವಂಥದ್ದೇನು ಹೇಳ್ತಾರೆ. ಹೇಳಿದಾಗ ಇಲ್ಲಿ ಒಬ್ಬ ವ್ಯಕ್ತಿ ಕನ್ನಡ ಮಾತಾಡ್ತಾರೆ, ಇನ್ನು ಉಳಿದಂಥವ್ರು ಹಿಂದಿ, ತಮಿಳು ಈ ರೀತಿ ಭಾಷೆಗಳನ್ನು ಪ್ರಯೋಗ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಆಮೇಲೆ ಪೊಲೀಸ್ ವಿಚಾರಣೆ ಮಾಡಿದರೆ ಯಾವುದೋ ಉತ್ತರ ಪ್ರದೇಶ ಗ್ಯಾಂಗೋ ಬಿಹಾರ್ ಗ್ಯಾಂಗ್ ಅಂತ ಗೊತ್ತಾಗ್ಲಿ ಅಂತೇಳಿ. ಇದನ್ನು ಈ ಕ್ರೈಮ್ ಕಾನ್ಸ್ಟೇಬಲ್ ತಲೆನೇ ಆಗಿರುತ್ತೆ. ಅದಾದ್ಮೇಲೆ ಅಲ್ಲಿ ಅಶೋಕ ಪಿಲ್ಲರ್ನಿಂದ ಮುಂದೆ ಹೊರಟ್ರೆ ನಿಮ್ಗೆಲ್ಲರಿಗೂ ಗೊತ್ತು, ಲಾಲ್ಬಾಗಿನ ಗೋಡೆ ಬರುತ್ತೆ ಪೂರ್ತಿಯಲ್ಲಿ ಒಂದು ಸೈಡಲ್ಲಿ. ಮುಂದೆ ಹೋದ್ರೆ ಒಂದು ರೈಟ್ ತಗೊಂಡ್ರೆ, ರೈಟ್ ಟರ್ನ್ ಆದ್ರೆ ಡೈರಿ ಸರ್ಕಲ್ ಕಡೆ ಹೋಗುತ್ತೆ, ಲೆಫ್ಟ್ ಟರ್ನ್ ಆದ್ರೆ JC ರಸ್ತೆಗೆ ಹೋಗುತ್ತೆ. ಆ ಗೋಡೆ ಹತ್ರ ಯಾವುದೇ CCTVಗಳು ಇರುವುದಿಲ್ಲ. ಅಲ್ಲೇ ನಿಲ್ಸಿ ಇವ್ರು ಏನ್ ಮಾಡ್ಬಿಡ್ತಾರೆ, ಗಾಡಿಯಿಂದ ಹಣ ಬದಲಾವಣೆ ಮಾಡ್ತಾರೆ. ತಮ್ಮ ಗಾಡಿಯಲ್ಲಿ ಹಣವನ್ನು ಇಟ್ಕೊಂಡ ನಂತರ ಅಲ್ಲಿಂದ ಮುಂದೆ ಇವರು ಡೈರಿ ಸರ್ಕಲ್ ಫ್ಲೈಓವರ್ ಮೇಲೆ ಗಾಡಿಯನ್ನು ಬಿಡ್ತಾರೆ. ಅಂದ್ರೆ ಈ CMS ಗಾಡಿನ ಫ್ಲೈಓವರ್ ಮೇಲೆ ಬಿಡ್ತಾರೆ. ಯಾಕೆ ಫ್ಲೈಓವರ್ ಮೇಲೆ ಬಿಡ್ತಾರೆ ಅಂದ್ರೆ ಅಲ್ಲಿ ಒಂದು ಐಡಿಯಾ ಇರುತ್ತೆ, ಅಲ್ಲೂ CCTV ಇರುವುದಿಲ್ಲ ಅಂತ ಜಾಗದಲ್ಲಿ ಬಿಟ್ಟು ಹೋದ ನಂತರ ಸಂಪೂರ್ಣವಾಗಿ ಯಾವಾಗ ಪೊಲೀಸರು CMS ಸಿಬ್ಬಂದಿಗಳನ್ನ ವಿಚಾರಣೆ ಶುರು ಮಾಡ್ತಾರೆ, ಆಗ ನಿಮಗೆ ಸಾಮಾನ್ಯವಾಗಿ ಗೊತ್ತಾಗಿರುತ್ತೆ, ಒಬ್ಬ ಹಿಂದೆ 1 ವರ್ಷದ ಹಿಂದೆ ಕೆಲಸ ಮಾಡಿದಾಗ ಅದರಲ್ಲಿ ಒಬ್ಬ ವ್ಯಕ್ತಿ ಇದ್ದ. ಆ ವ್ಯಕ್ತಿ ನಮ್ಮ ಸಂಸ್ಥೆಯಲ್ಲಿದ್ದ. ಅವನ ಹಿಂದೆ ಅವನ ಕಣ್ಣು ನೋಡಿದ್ರೆ, ಯಾಕಂದ್ರೆ ಮಾಸ್ಕ್ ಹಾಕೊಳ್ಳಿ, ಏನೇ ಹಾಕೊಳ್ಳಿ, ಅವ್ರ ಧ್ವನಿಯಿಂದ ಗೊತ್ತಾಗುತ್ತೆ, ಅವ್ರು ನಡೆಯುವ ಸ್ಟೈಲಿಂದ ಗೊತ್ತಾಗುತ್ತೆ. ಅದನ್ನು ಅಬ್ಸರ್ವ್ ಮಾಡಿದಾಗ ಖಂಡಿತವಾಗೂ ಗೊತ್ತಾಗುತ್ತೆ. ಅದೇ ರೀತಿನೇ ಆ ವ್ಯಕ್ತಿ ಜೇವಿಯರ್ ಮೇಲೆ ಸಂಶಯ ವ್ಯಕ್ತಪಡಿಸ್ತಾರೆ. ಆಗ ಜೇವಿಯರ್ ಮೊಬೈಲ್ನ ನೋಡಿದಾಗ 1 ವಾರದಿಂದ ಬಂದಾಗಿರುತ್ತೆ. 1 ವಾರದಿಂದ ಯಾಕೆ ಬಂದಾಗಿರುತ್ತಂದ್ರೆ, ಇಲ್ಲಿ ಕ್ರೈಮ್ ಕಾನ್ಸ್ಟೇಬಲ್ ಹೇಳಿರ್ತಾನೆ, ಯಾವುದೇ ಕಾರಣಕ್ಕೂ ಮೊಬೈಲ್ನ ಉಪಯೋಗಿಸಬಾರ್ದು, ಮೊಬೈಲೇ ಮುಖ್ಯವಾಗಿ ನಮ್ದು ಎಲ್ಲರನ್ನು ಹಿಡಿಸುವಂತ ಸಾಕ್ಷಿ ಅಂತ. ಅಲ್ಲೂ ಕ್ರೈಮ್ ತಲೆ ಉಪಯೋಗ ಆಗಿರುತ್ತೆ. ಹೀಗಾಗಿ 1 ವಾರದಿಂದ ಬಂದ್ ಮಾಡಿರ್ತಾರೆ. ಆಗ ಆ ಮೊಬೈಲ್ನ ಪರಿಶೀಲನೆ ಮಾಡಿದಾಗ, ಮೊದಲೇ ಹೇಳಿದಾಗ ಅಣ್ಣಪ್ಪಗೆ ಕಾನ್ಸ್ಟೇಬಲ್ಗೆ ಫೋನ್ ಹೋಗಿರುತ್ತೆ. ಆ ಫೋನು ರವಿಗೆ ಹೋಗಿರುತ್ತೆ. ರವಿಯಿಂದ ಗೋಪಿಗೆ 1 ವಾರದಿಂದ ಯಾರು ಫ್ರಿಕ್ವೆಂಟ್ ಆಗಿ ಕನೆಕ್ಟ್ ಆಗಿದ್ರು ಅನ್ನುವಂಥದ್ದು ಸಂಪೂರ್ಣವಾಗಿ CDRನಿಂದ ಗೊತ್ತಾಗುತ್ತೆ. ಆಗ ಇವ್ರನ್ನೆಲ್ಲರನ್ನು ಲಾಕ್ ಮಾಡ್ತಾರೆ. ಲಾಕ್ ಮಾಡಿದಾಗ 6,41,00,000 ಈಗಾಗಲೇ ಪೊಲೀಸರು ದುಡ್ಡು ವಶಪಡಿಸ್ಕೊಂಡಿದ್ದಾರೆ. ಇನ್ನು ಉಳಿದಂಥ ದುಡ್ಡನ್ನು ಇನ್ನೇನು, ಯಾಕಂದ್ರೆ ಇನ್ನು ವಶಪಡಿಸ್ಕೊಳ್ಬೋದು, ಯಾಕಂದ್ರೆ ಅದು ಅಂತಿಮ ಚಾರ್ಜ್ ಶೀಟಲ್ಲಿ ಬರುತ್ತೆ, ಯಾರ್ಯಾರ ಹತ್ರ ಎಷ್ಟೆಷ್ಟು ದುಡ್ಡು ವಸೂಲಿ ಆಯ್ತು ಅಂತೇಳಿ. ಸೊ ಒಟ್ಟಾರೆಯಾಗಿ ಸಂಪೂರ್ಣವಾಗಿ ಪೊಲೀಸರು ಯಾವಾಗ ನಗರದ ಮಧ್ಯನೇ ಈ ದರೋಡೆ ನಡೆಯುತ್ತೆ, ಆಗ ಸರಿಸುಮಾರು 200 ಜನ ಪೊಲೀಸರನ್ನ ಬಳಸ್ತಾರೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಇದರಲ್ಲಿ ಪೊಲೀಸ್ ಕಾನ್ಸ್ಟೇಬಲ್, ಕ್ರೈಮ್ ಕಾನ್ಸ್ಟೇಬಲ್ ಇದ್ದಿದ್ರಿಂದ ಸಂಪೂರ್ಣವಾಗಿ ಯಾವ ರೀತಿ ತಪ್ಪಿಸ್ಕೋಬಹುದು ಅಂತ ಹೇಳಿ CCTV ಇರ್ಲಾರ್ದಲ್ಲಿ ಈ ಕೆಲಸವನ್ನು ಆಪರೇಟ್ ಮಾಡಿರ್ತಾರೆ. ಆದರೂ ಆ ಗಾಡಿಯಲ್ಲಿದ್ದಂಥ ಒಬ್ಬ ಸಿಬ್ಬಂದಿ ಚಾಣಾಕ್ಷತನದಿಂದ ಇಡೀ ತಂಡನೇ ಲಾಕ್ ಆಗುತ್ತೆ. ಅದಕ್ಕಿಂತ ಹೆಚ್ಚಾಗಿ ಯಾವತ್ತಿ ದರೋಡೆ ನಡೆದಿರುತ್ತೆ ಆವತ್ತಿನ ದಿವಸ ರಾತ್ರಿ ಬಾಣಸ್ವಾಡಿ ಬೀಟಲ್ಲಿ ಹೆಡ್ ಕಾನ್ಸ್ಟೇಬಲ್ ಆ ಬಾಣಸ್ವಾಡಿ ಹೆಡ್ ಕಾನ್ಸ್ಟೇಬಲ್ ಹತ್ರ ಹೋಗಿ, ನೋಡಿ ಸರ್ ಈ ಗಾಡಿ ಸಿಕ್ತಾ ಸರ್ ಅಂಥೇಳಿ, ವಿಡಿಯೋ ತುಂಬ ವೈರಲ್ ಆಗಿದೆ ಸರ್, ಈ ಗಾಡಿಯಲ್ಲಿ ಇನೋವಾ ಸಿಕ್ತಾ ಸರ್, ಹಾಗೆ ಹೀಗೆ ಅಂತೇಳಿ ಪದೇ ಹೋಗಿ ಕೇಳಿರ್ತಾನೆ. ಆಗ ಪೊಲೀಸ್ ಆ ಹೆಡ್ ಕಾನ್ಸ್ಟೇಬಲ್ಗೂ ಸಂಶಯ ಬಂದಿರುತ್ತೆ. ಯಾಕಂತ ಹೇಳಿದ್ರೆ ಪೊಲೀಸರಲ್ಲಿ 99.9% ಜನನು ತುಂಬ ಕರೆಕ್ಟಾಗಿ ಕೆಲಸ ಮಾಡ್ತಿರ್ತಾರೆ. 1% ಜನ ಎಲ್ಲೋ ಈ ರೀತಿ ಅಣ್ಣಪ್ಪನಂತವರು ಕ್ರೈಮ್ ತಲೆನ ಓಡಿಸ್ತಿರ್ತಾರೆ. ಹಾಗಾಗಿ ಆ ಪ್ರಾಮಾಣಿಕ ಈ ಪೊಲೀಸ್ ಅಧಿಕಾರಿಗಳು ಏನು ಮಾಡ್ತಾರೆ ಅಂದರೆ, ಅವರು ಯಾರನ್ನೂ ಭರವಸೆ ಮಾಡೋದಿಲ್ಲ. ಈ ವ್ಯಕ್ತಿಯ ಆವತ್ತಿನ ರಾತ್ರಿಯ ದುಗುಡು, ಇವನು ಕೇಳುವಂಥ ಪ್ರಶ್ನೆಗಳು ಎಲ್ಲದರಿಂದ ಗೊತ್ತಾಗುತ್ತೆ. ಯಾಕಂದ್ರೆ ಅವನು ಡ್ಯೂಟಿ ಇರೋದು ಬೇರೆ. ಈ ನಾಕಾಬಂದಿ ಬಂದು ಪದೇ ಈ ನಾಕಾಬಂದಿಯಲ್ಲಿ ಏನು ನಡೀತಾ ಇದೆ ಅನ್ನೋಂಥದ್ದು ಕೇಳೋದು, ಅಲ್ಲಿ ಏನು ವೈರ್ಲೆಸ್ ಇರುತ್ತೆ, ಅದರಲ್ಲಿ ಏನೇನು ಮೆಸೇಜ್ ಬರುತ್ತೆ ಅನ್ನೋದು ಕೇಳೋದು, ಇದು ಸಂಪೂರ್ಣವಾಗಿ ಆ ಪೊಲೀಸ್ ಯಾವಾಗ ಅಬ್ಸರ್ವ್ ಮಾಡ್ತಾರೆ, ಅವರು ಆ ಇಲಾಖೆ ಗಮನಕ್ಕೆ ತರ್ತಾರೆ. ಆಗ ಸಂಪೂರ್ಣವಾಗಿ ಈ ಪಿಕ್ಚರಲ್ಲಿ ಇವರೇ ಇದ್ದಾರೆ ಅಂತೇಳಿ ಇವ್ರನ್ನೆಲ್ಲರನ್ನು ಪೊಲೀಸರು ಹಿಡಿತಾರೆ. ಈ ಕಾರ್ಯಕ್ರಮವನ್ನು ಮುಗಿಸ್ತೇನೆ. ಕಾರ್ಯಕ್ರಮ ನೋಡಿದ್ದಕ್ಕೆ ಧನ್ಯವಾದ. ಇದು ಕೇವಲ ಜನಜಾಗೃತಿಗೋಸ್ಕರ.